ಕಳೆದ 2 ದಿನಗಳ ಹಿಂದೆ ನಡೆದಂತಹ ಒಂದು ಕರೂರಿನಲ್ಲಿ ನಡೆದಂತಹ ಕಾಲ್ತುಳಿತಕ್ಕೆ ಸಂಬಂಧಪಟ್ಟಂತೆ ಒಬ್ಬ ಮಹಿಳೆ ಏನು ಮೃತಪಟ್ಟಿದ್ದಂತಹ ಸಂದರ್ಭದಲ್ಲಿ ಏನು ಕೂಗಳತೆ ದೂರದಲ್ಲಿ ಅವರ ಮನೆ ಇತ್ತು. ಅವರ ಹಸ್ಬೆಂಡ್ ಕೂಡ ಡಿಪಾರ್ಟ್ಮೆಂಟ್ ನಲ್ಲಿ ಅಂದ್ರೆ ಪೊಲೀಸ್ ಕಾನ್ಸ್ಟೇಬಲ್ ಆಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ರು. ಆ ವಿಜಯ್ ಅವರು ಬರ್ತಾರೆ ಅಂತ ಹೇಳಿ ನೋಡಕ್ ಹೋದಂತಹ ಮಹಿಳೆ ಏನು ಸಾವನ್ನಪ್ಪಿರುವಂತಹ ಘಟನೆ ನಡೆದಿತ್ತು. ಈಗ ಅವರಿಗೆ 2 ಪುಟ್ಟ ಮಕ್ಕಳಿದ್ದಾರೆ. ಅವರ ಪರಿಸ್ಥಿತಿ ಹೇಗಿದೆ, ಜೊತೆಗೆ ಪರಿಹಾರ ಏನು ಸರ್ಕಾರ ಘೋಷಣೆ ಮಾಡಿತ್ತು ಅದೆಲ್ಲ ಸಿಕ್ಕಿದೆಯಾ ಅಂತ ಅವ್ರನ್ನ ಕೇಳ್ತಾ ಹೋಗ್ತೀವಿ. ಸರ್, ನಿಮ್ಮ ಸ್ನೇಹಿತನ ಪತ್ನಿ ತೀರ್ಕೊಂಡಿದ್ರು ಕಾಲ್ತುಳಿತದಲ್ಲಿ. ಈಗ ಅವ್ರ ಮನೆ ಪರಿಸ್ಥಿತಿ ಹೇಗಿದೆ ಸರ್? ಅವರು ನಮ್ಮ ಫ್ರೆಂಡೇ ಅವರು. ಸೊ ಅವರು ಪತ್ನಿ ತೀರ್ಕೊಂಡಿದ್ದಾರೆ. ಸೊ ಅವರು ತುಂಬಾ ನೋವಲ್ಲಿದ್ದಾರೆ. ಅವರಿಗೆ 2 ಚಿಕ್ಕ ಮಕ್ಕಳಿದ್ದಾರೆ. ಬಹಳ ಚಿಕ್ಕ ವಯಸ್ಸು, 6 ವಯಸ್ಸು ಮತ್ತೆ 4 ವಯಸ್ಸು. ತುಂಬಾ ಚಿಕ್ಕ ವಯಸ್ಸಲ್ಲೇ ಈ ತರ ಒಂದು ದುರ್ಘಟನೆ ಆಗಿಬಿಟ್ಟಿದೆ ಅವ್ರ ಮನೆಯಲ್ಲಿ. ಸೊ ಅವರು ತುಂಬಾ ನೋವಲ್ಲಿದ್ದಾರೆ. ಇದರಿಂದ ಅವರು ರಿಕವರಿ ಆಗ್ಬೇಕಾದ್ರೆ ನಾವು ಹೇಳಿದ್ರೆ ಅದು ಇದಾಗಲ್ಲ. ಸೊ ಆ ತರ ಆಗ್ಬಿಟ್ಟಿದೆ ಸರ್. ಅಂದ್ರೆ ಮಕ್ಕಳು ಕೇಳ್ತಾ ಇದಾರೆ ಸರ್ ಅಮ್ಮ ಎಲ್ಲಿ ಅಂತ? ಸರ್ ಆಬ್ವಿಯಸ್ಲಿ ಮಕ್ಕಳು ಕೇಳ್ತಾರೆ. ಬೆಳಗಿಂಜ ಹೊರಟ್ರೆ ಬೆಳಗಿಂಜ ಎದ್ದೇಳಿದ ತಕ್ಷಣ ಅಮ್ಮ ಎಲ್ಲಿ ಅಂತಾನೆ ಕೇಳ್ತಾರಲ್ಲ. ಸೊ ಇಬ್ರು ನೋಡಿದ್ರೆ ಚಿಕ್ಕ ವಯಸ್ಸಿನಿಂದ ಅವ್ರಿಗೆ ಅಮ್ಮ ಅಂತ ಕೇಳಿದ್ದಾರೆ. ನಿನ್ನೆನೂ ಕೇಳಿದ್ದಾರೆ. ಅವ್ರಿಗೆ ಏನ್ ನಡೀತಾ ಇದೆ ಅಂತಾನೆ ಗೊತ್ತಾಗಲ್ಲ. ಇನ್ನೊಂದ್ ಕಡೆ ಅಪ್ಪ ಡ್ಯೂಟಿಗೆ ಹೋದ್ರೆ ಮಕ್ಕಳನ್ನ ಅಮ್ಮನೇ ಇಡೀ ದಿನ ನೋಡ್ಕೊಳ್ತಾ ಇದ್ರ ಅಂತ. ಅಮ್ಮ ನೋಡ್ಕೊಳ್ತಾ ಇದಾರೆ. ಮತ್ತೆ ಅವ್ರದ್ದು ನಮ್ಮ ಫ್ರೆಂಡ್ ಸಂಬಂಧಿಗರೆಲ್ಲ ಇದ್ದಾರೆ ಅಕ್ಕಪಕ್ಕ. ಸೊ ಅವರು ಅವಾಗ ನೋಡ್ಕೊಳ್ತಾರೆ. ಮತ್ತೆ ನೈಬರ್ಸ್ ಇದಾರಲ್ಲ, ಅವ್ರ ಜೊತೆಲಿ ಕೆಲಸ ಮಾಡುವ ನೈಬರ್ಸ್ ಇದಾರಲ್ಲ, ಸೊ ಅವ್ರು ನೋಡ್ಕೊಳ್ತಾ ಇದಾರೆ ಫ್ರೆಂಡ್ಸ್. ಸರ್, ಅಂದ್ರೆ ಇವ್ರು ಏನ್ ಹೌಸ್ ವೈಫ್ ಆಗಿದ್ರ? ಮನೇಲಿ ಹೌಸ್ ವೈಫ್ ಮನೇಲೆ ಇರ್ತಾ ಇದ್ರು. ಮನೆಯಲ್ಲೇ ಇರ್ತಾ ಇದ್ರು. ಮಕ್ಕಳನ್ನ ನೋಡ್ಕೊಳ್ತಾ ಇದ್ರು. ಮತ್ತೆ ಈಗಾಗಲೇ ಸರ್ಕಾರ ಸಾಕಷ್ಟು ಅಂದ್ರೆ ಒಂದು ಪರಿಹಾರ ಘೋಷಣೆ ಮಾಡಿತ್ತು. ಆದ್ರೂ ಕೂಡ ನೋವು ತೀರಲ್ಲ ಸರ್. ಯಾಕಂದ್ರೆ ಇದು ಲೈಫ್ ಟೈಮ್ ಏನೋ ಮಕ್ಕಳಿಗೆ ತಾಯಿ ಇಲ್ದೇ ಇರೋ ಅಂತ ಒಂದು ಪರಿಹಾರ ದುಡಿಮೆ ಮಾಡ್ಕೋಬಹುದು. ಎಷ್ಟು ದುಡ್ಡು ಬಂದ್ರು ಸಪೋರ್ಟ್ ಆಗುತ್ತೆ ಅಷ್ಟೇ. ಅದು ಮಕ್ಕಳು ಬೆಳೆಯೋದಕ್ಕೆ ಸ್ವಲ್ಪ ಹೆಲ್ಪ್ ಆಗುತ್ತೆ. ಬಟ್ ಮಕ್ಕಳು ಬೆಳೆದು ಬಿಟ್ರೆ ಅದನ್ನ ಸಂಪಾದನೆ ಮಾಡೋದು ಈಸಿಯಾಗಿ ಮಾಡಿಬಿಡ್ಬೋದು. ಏನಂತ ಹೇಳಿದ್ರೆ ಈಗ ತಾಯಿ ಇಲ್ಲಲ್ಲ, ತಾಯಿ ಇಲ್ಲದೆ ಬೆಳೆಯೋದಾಗಿದ್ರೆ ತುಂಬಾ ಕಷ್ಟ ಆಗುತ್ತೆ. ಈಗ ನಿಮ್ಮ ಸ್ನೇಹಿತನ ಪರಿಸ್ಥಿತಿ ಹೇಗಿದೆ ಸರ್? ಮಾತಾಡ್ಸಿದ್ರ? ಅವ್ರು ಹೇಗಿದ್ದಾರೆ? ಅವ್ರು ಇನ್ನೂ ಅದರಿಂದ ಅವರು ಆಚೆ ಬಂದಿಲ್ಲ. ಸೊ ಆ ಘಟನೆಯಿಂದ ಅವರು ಇನ್ನೂ ಆಚೆ ಬಂದಿಲ್ಲ. ಆ ನೋವಿಂದ ಅವರು ಇನ್ನೂ ಇದಾಗಿಲ್ಲ. ರಿಕವರಿ ಇನ್ ದ ಸೆನ್ಸ್ ಆ ಮನಸ್ಸು ನೋವಲ್ಲಿದ್ದಾರೆ, ತುಂಬಾ ನೋವಲ್ಲಿದ್ದಾರೆ. ಮಕ್ಕಳನ್ನ ಈಗ ಅವರು ಸಾಕ್ಬೇಕು ಇನ್ ದ ಸೆನ್ಸ್ ಅವರು ಬೆಳೆಸ್ಬೇಕು. ಸೊ ಆ ಬೆಳೆಸ್ಬೇಕಾದ್ರೆ ತಾಯಿ ಇಲ್ಲದಾಗಿ ತುಂಬಾ ಫೀಲ್ ಆಗ್ತದೆ. ನಮ್ಮನ್ನು ತುಂಬಾ ನೋವಾಗ್ತದೆ. ಈ ತರ ಘಟನೆ ಆಗಿರಬಾರ್ದು, ಆಗ್ಬಿಟ್ಟಿದೆ. ಮುಂದಿನ ಇದರಲ್ಲಿ ಆಗಬಾರ್ದು ಅಂತ ನಾವು ಪ್ರೇ ಮಾಡ್ತೀವಿ. ಸರ್, ನಿಮ್ಮ ಹೆಸರು? ನನ್ನ ಹೆಸರು ರಾಮಚಂದ್ರ. ಇದಿಷ್ಟು ರಾಮಚಂದ್ರ ಅವರ ಮಾತಾಗಿತ್ತು. ಅವರು ಇದೇ ಕರೂರಿನವರು, ಕನ್ನಡ ತುಂಬಾ ಚೆನ್ನಾಗಿ ಮಾತಾಡ್ತಾರೆ. ಆದ್ರೆ ಈಗಾಗಲೇ ಅವರ ಸ್ನೇಹಿತನಿಗೆ ಆಗಿದ್ದಂತಹ ನೋವು ಏನು ಮಾತುಗಳಲ್ಲಿ ಹೇಳತೀರದಾಗಿದೆ ಅಂತ ಹೇಳಿ ಹೇಳ್ತಿರುವಂತಹ ಮಾತುಗಳು. ಇನ್ನು ಈಗಾಗಲೇ ಅವರ ಮನೆಯಲ್ಲಿ 3ನೇ ದಿನದ ಕಾರ್ಯ ಕೂಡ ಏನು ಶುರುವಾಗಿದೆ. ಮಕ್ಕಳು ಸಾಕಷ್ಟು ಅಮ್ಮ ಎಲ್ಲಿ ಅನ್ನುವಂತಹ ಕೇಳುವಂತಹ ಪ್ರಶ್ನೆಗೆ ತಂದೆ ಉತ್ತರ ಕೊಡಕ್ಕಾಗದೆ ಒದ್ದಾಡುವಂತಹ ಪರಿಸ್ಥಿತಿ ಅವರ ಮನೆಯಲ್ಲಿದೆ ಅಂತಂದ್ರೆ ತಪ್ಪಾಗಲ್ಲ. ಕ್ಯಾಮ್ರಾ ಪರ್ಸನ್ ಶ್ಯಾಮ್ ಜೊತೆ ಜೀವಿ ಚಂದ್ರಶೇಖರ್, ನ್ಯೂಸ್ ಫಸ್ಟ್, ಕರೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.